ಇನ್ನು ಬರ ಘೋಷಣೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಯನ್ನೇ ಮಾಡಿದೆ. ಅದೇ ಬಳ್ಳಾರಿಯ ತೊಗರಿ ಹೊಲದಲ್ಲಿಯೇ ಕುಳಿತುಕೊಂಡು ಬಿಜೆಪಿ ಪ್ರತಿಭಟನೆ ಅಂತ ಮಾಡಿರುವುದು. ಬಳ್ಳಾರಿಗೆ ಬಿಜೆಪಿ ಬರ ಅಧ್ಯಯನಕ್ಕೆ ಅಂತ ಹೇಳಿ ತಂಡ ಭೇಟಿ ಕೊಟ್ಟಿದೆ. ಬಿಜೆಪಿಯ ತಂಡ ಈ ವೇಳೆ ರೈತರ ಹೊಲದಲ್ಲಿ ಕುಳಿತುಕೊಂಡು ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಈ ಪ್ರತಿಭಟನೆಯನ್ನು ಮಾಡಲಾಗಿದೆ. ಕಾರೆಕಲ್ಲ ಗ್ರಾಮದ ರೈತರ ಜಮೀನಿನಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ರಾಜ್ಯದಲ್ಲಿ ಬರ ಆವರಿಸಿಕೊಂಡಿದೆ, ರೈತರು ಸಂಕಷ್ಟದಲ್ಲಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಮಾತ್ರ ದೆಹಲಿಯಲ್ಲಿ ಮೋಜು ಮಸ್ತಿ ಮಾಡ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿರುವಂಥದ್ದು. ಒಂದೊಂದು ಎಕರೆ ಜಮೀನಿಗೆ 50,000 ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತ ಕೂಡ ಇದೇ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ. ಬಳ್ಳಾರಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಈಗ ಹೊಲದಲ್ಲಿ ರೈತರ ಜೊತೆಗೆ ಕುಳಿತು ಪ್ರತಿಭಟನೆಗಳು ಆಗ್ತಾ ಇರುವಂತದ್ದು ಸದ್ಯ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಬಳ್ಳಾರಿ ಜಿಲ್ಲೆಯ ಕಾರೆಕಲ್ ಗ್ರಾಮದಲ್ಲಿ ಈಗ ರೈತರ ಜೊತೆಗೆ ಈಗ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಹಾಗೆ ಜನಾರ್ದನ್ ರೆಡ್ಡಿ ಅವರು ಸೇರಿದಂತೆ ಸಾಕಷ್ಟು ಬಿಜೆಪಿ ನಾಯಕರು ಈಗ ಹೊಲದಲ್ಲಿ ಕುಳಿತು ಧರಣಿಯನ್ನ ಮಾಡ್ತಾ ಇರುವಂತದ್ದು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಮುಖ್ಯವಾಗಿ ಇವತ್ತು ಬಿಜೆಪಿಯ ಬರ ಅಧ್ಯಯನ ತಂಡ ಏನಿದೆ ಇವತ್ತು ಕಾರೆಕಲ್ ಗ್ರಾಮಕ್ಕೆ ಭೇಟಿಯನ್ನು ನೀಡಿತ್ತು. ಇಲ್ಲಿನ ರೈತರ ಸಂಕಷ್ಟವನ್ನ ಕೇಳುವಂತ ಒಂದು ಕೆಲಸವನ್ನ ಮಾಡಿತ್ತು. ಈಗ ನೇರವಾಗಿ ಆರ್ ಅಶೋಕ್ ಅವರೇ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೂ ಕೂಡ ಈಗ ಮಾತಾಡಿಸ್ತಾ ಹೋಗುವಂತ ಒಂದು ಕೆಲಸವನ್ನ ಮಾಡ್ತೇನೆ. ಸರ್, ಮುಖ್ಯವಾಗಿ ನಿಮ್ಮ ಏನು ಆಗ್ರಹ ಸರ್? ಈಗ ರೈತರ ಜೊತೆಗೆ ಇಲ್ಲಿ ಹೊಲದಲ್ಲಿ ಕೂತು ಪ್ರೊಟೆಸ್ಟ್ ಮಾಡ್ತಾ ಇದ್ರಿ. ರೈತರು ಹೇಳ್ತಾ ಇದ್ದಾರೆ, ನಮ್ಮ ಹೊಲಗಳಲ್ಲಿ ಒಣಗೋಗಿರೋ ನೆಲ ನೋಡಿ, ಬೆಳೆ ಬಿತ್ತಿರೋದನ್ನ ಇನ್ನೂ ಇಷ್ಟೊತ್ತಿಗೆ ತೆನೆ ಬಂದು ಕಟಾವಿಗೆ ಬರಬೇಕಾಗಿತ್ತು. 55 ದಿನ ಆಗಿದೆ, ಇಷ್ಟೇ ಇದೆ. 55 ದಿನಕ್ಕೆ ಇಷ್ಟೇ ಇದೆ. 2 ಅಡಿ 3 ಅಡಿ ಬೆಳಕಾಯಿತು. ನಮ್ಮ ಕಷ್ಟ ನೋಡಿ ಅಂಥೇಳಿ ನಾವು ರೈತರು ಹೊಲದಲ್ಲೇ ಕೂತ್ಕೊಂಡು ಇವತ್ತು ಸರ್ಕಾರ ಬರ ಅಂತ ಘೋಷಣೆ ಯಾಕೆ ಮಾಡಿಲ್ಲ? ಯೋಗ್ಯತೆ ಇಲ್ವಾ ನಿಮಗೆ? ಯೋಗ್ಯತೆ ಇದ್ದರೆ ಬರ ಅಂತ ಘೋಷಣೆ ಮಾಡಿ. ಯೋಗ್ಯತೆ ಇಲ್ಲದೆ ಇದ್ದರೆ ಜಾಗ ಖಾಲಿ ಮಾಡಿ ಹೊರಟೋಗಿ. ಜನ ನಿಮ್ಮನ್ನು ಏನು ಕಾಯ್ಕೆ ಮಾಡಿದ್ರು 3 ವರ್ಷದಿಂದ? ಏನೋ ಕೆಲಸ ಮಾಡಿಬಿಡ್ತೀರಾ, ಏನೋ ದೊಡ್ಡ ಗನಂದಾರಿ ಕೆಲಸ ಮಾಡ್ತೀರಂತ. ಇದಾಗ ಗನಂದಾರಿ ಕೆಲಸ ನಿಮ್ಮದು. ಇಲ್ಲಿ ಬಂದು ಎಲ್ಲ ಬೆಳೆ ಹಾನಿಯಾಗಿ ನೀರು ಕುಡಿಯೋಕ್ಕೆ ನೀರಿಲ್ಲ, ಹಾಹಾಕಾರ ಇದೆ. ಬೀದಿ ಬಕೆಟ್ ಹಿಡ್ಕೊಂಡು ಬಿಂದಿಗೆ ಹಿಡ್ಕೊಂಡು ಬೀದಿ ಅಲಿತಾ ಇದ್ದಾರೆ ನೀರಿಗೋಸ್ಕರ. ನೀವು ಅಲ್ಲಿ ಬೀರ್ ಕುಡ್ಕೊಂಡು ವಿಧಾನಸೌಧ ಅಲ್ಲಿ ಡೆಲ್ಲಿಯಲ್ಲಿ ಕೂತಿದ್ದೀರ ಎಲ್ಲರೂ ಕೂಡ. ಕರ್ನಾಟಕ ಎಲ್ಲ MLAಗಳು ಕೂಡ ಡೆಲ್ಲಿಯಲ್ಲಿ ಮಂತ್ರಿ ಆಗಕ್ಕೆ ಹೊರಟಿದ್ದೀರಾ. ಸರ್, ಈಗ ಬಳ್ಳಾರಿಲಿ 5 ಜನ ಶಾಸಕರಿದ್ದಾರೆ. 4 ಶಾಸಕರೀಗ ಸಚಿವ ಸ್ಥಾನಕ್ಕಾಗಿ ದೆಹಲಿಯಲ್ಲಿ ಇದ್ದಾರೆ. ಮತ್ತೊಂದು ಕಡೆ ಬಳ್ಳಾರಿಯಲ್ಲಿ ಕೆರೆ ಕಟ್ಟೆಗಳು ಎಲ್ಲವೂ ಖಾಲಿ ಆಗಿದ್ದಾವೆ. ಸರಿಯಾಗಿ ಕಾಲುವೆಗೆ ನೀರು ಬರ್ತಾ ಇಲ್ಲ. ಈ ಬಗ್ಗೆ ಏನಾದರೂ ಸರ್ಕಾರಕ್ಕೆ ಆಗ್ರಹ ಮಾಡ್ತಾರೆ ಸರ್? ಅವ್ರನ್ನ ಪರ್ಮನೆಂಟಾಗಿ ಡೆಲ್ಲಿಗೆ ಕಳಿಸ್ಬಿಡ್ತಾರೆ. ಬಳ್ಳಾರಿ ಜನ ಇವಾಗ ತೀರ್ಮಾನ ಮಾಡಿಬಿಟ್ಟವ್ರೆ. ಕಷ್ಟದಲ್ಲಿ ನಮ್ಗಿಲ್ದೇ ಇದ್ದೋನು ಸುಖದಲ್ಲಿ ಹೋಗಿ ಎಲ್ಲ ಕೂತಿದ್ದಾನೆ. ಪರ್ಮನೆಂಟಾಗಿ ಡೆಲ್ಲಿ ಇರೋರು ಇನ್ನು ಬಳ್ಳಾರಿಗೆ ಬರಬೇಡ ಅಂತ ಜನ ತೀರ್ಮಾನ ಮಾಡ್ತಾರೆ. ಇನ್ನು ಆ ಪರಿಸ್ಥಿತಿ ಇದೆ ಇವತ್ತು. ಬಳ್ಳಾರಿ ಜನ ರೊಚ್ಚಿಗೆದ್ರೆ ಇವ್ರು ಯಾರೂ ಉಳಿಯಲ್ಲ. ಮನೆಗೆ ಡೈರೆಕ್ಟ್ ಮನೆಗೆ ಕಳಿಸ್ತಾರೆ. ಯಾಕಂದರೆ ಕಷ್ಟದಲ್ಲಿ ನೀವು ನಮ್ಮ ಜೊತೆ ಇಲ್ಲಲ್ಲ, ಆ ಶಾಪ ನಿಮ್ಗೆ ಆಗ್ತಾ ಇದ್ದೀರಿ ಅಂತ ಎಲ್ಲರೂ ಶಾಪ ಆಗ್ತಾ ಇದ್ದಾರೆ ರೈತರೆಲ್ಲ. ಅಂದ್ರೆ ಇನ್ನು ಮುಂದೆ ಬಿಜೆಪಿ ನಾಯಕರೆಲ್ಲ ಜಮೀನುಗಳಲ್ಲಿ ಕೂತೆ ರೈತರೊಂದಿಗೆ ಪ್ರತಿಭಟನೆ ಮಾಡ್ತಾರೆ, ಹೆಂಗೆ ಸರ್? ಮಾಡ್ತಾರೆ ನೋಡಿ. ನಾನು ಹೇಳಿದ್ದೀನಿ ನಮ್ಮ ಜನಾರ್ದನ್ ರೆಡ್ಡಿ ಅವ್ರಿಗೆ, ನಮ್ಮ ಅಧ್ಯಕ್ಷರಿಗೆ, ನಮ್ಮ ಇವರೆಲ್ಲ ಎಲ್ಲ ಲೀಡರ್ಗಳು ಎಲ್ಲರಿಗೂ ಹೇಳಿದ್ದೀನಿ, ಇನ್ನು ಮುಂದೆ ಎಲ್ಲ ಹೊಲಗಳಿಗೆ ಹೋಗಿ ಕೂತ್ಕೊಳ್ಳಿ. ಹೊಲಗಳಲ್ಲಿ ಕೂತ್ಕೊಂಡು ರೈತರ ಜೊತೆ ಕೂತ್ಕೊಂಡು ಈ ಸರ್ಕಾರಕ್ಕೆ ಒಂದು ಧಿಕ್ಕಾರಗಳಾಕಿ, ಇಲ್ಲಿನ ಚುನಾಯಿತ ಪ್ರತಿನಿಧಿಗಳಿಗೆ ಧಿಕ್ಕಾರ ಹಾಕಿ. ಬೇರೆದಕ್ಕಾದ್ರೆ ಎಲ್ಲ ಬಂದ್ಬಿಡ್ತೀರಾ? ಜನಾರ್ದನ ರೆಡ್ಡಿ ಮನೆ ಅಟ್ಯಾಕ್ ಮಾಡೋಕ್ಕೆ ಊರೆಲ್ಲರೂ ಬರ್ತೀರಾ? ಇವಾಗೆಲ್ಲ ಎಲ್ಲೋಗಿದ್ದೀರಾ? ಹಂಗೆ ಬನ್ನಿರಿ. ಇವಾಗ ನೀರಿಲ್ಲಲ್ಲ, ಬನ್ನಿರಿ, ನೀರು ಕೊಡಿ, ಎಲ್ಲ ಕುಡಿಯೋ ನೀರು ಕೊಡಿ ಎಲ್ಲರಿಗೂ. ಇದಕ್ಕೆ ಮಾತ್ರ ಇಲ್ಲ, ಬೇರೆದಕ್ಕಾದರೆ ಫಸ್ಟ್ ಇರ್ತೀರ ನೀವು. ಅದಕ್ಕೋಸ್ಕರ ನಾನೇ ಇವತ್ತು ಬಳ್ಳಾರಿಗೆ ಬಂದಿದ್ದೀನಿ. ನಮ್ಮೆಲ್ಲ ತುಂಗಭದ್ರಾ ಇದ್ರ ವಿಚಾರವಾಗಿ ನಾಳೆಯಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆಂಧ್ರಾಗೆ ನೀರು ಬಿಡ್ತಾ ಇದ್ದಾರೆ. ಅದ್ರ ಪ್ರತಿಭಟನೆಯನ್ನು ಮಾಡುವಂಥದ್ದಕ್ಕೆ ನಾಳೆಯಿಂದನೇ ಎಲ್ಲ ತಯಾರಾಗ್ತಾರೆ. ಇನ್ನು ಮುಂದೆ ನಮ್ಮದೇನು BJPಯ ಅಲ್ಲಿ ನಮ್ಮ ಅಧ್ಯಕ್ಷರಿಗೆ ಹೇಳಿದ್ದೀನಿ, ನಾಳೆಯಿಂದನೇ ಈ ಹೋರಾಟ ಭಾಗಿಯಾಗ್ತಾರೆ. ಮತ್ತು ಏನಾನು ಬರ ಘೋಷಣೆ ಮಾಡಿಲ್ಲ ಅಂದರೆ, ಈ ಒಂದು ವಾರದೊಳಗಡೆ ಇವರೇನಾನು ಬರ ಘೋಷಣೆ ಮಾಡಿಲ್ಲ ಅಂತೆ ರಾಜ್ಯಾದ್ಯಂತ
ಎಲ್ಲ ಹೊಲಗಳಲ್ಲೇ ಇಳಿದು ರೈತರ ಜೊತೆ ಹೋರಾಟವನ್ನು ಮಾಡ್ತೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.